ಹಾಗೂ ದಾನಿಗಳಾಗಿ ಬಂದಿರುವಂತಹ ಅತಿಥಿಗಳೇ. ಇವತ್ತಿನ ದಿನ, ನಾಳೆ ದಿನ ನಮ್ಮ ಕಮ್ಮಸಂದ್ರ ಪೂಜ್ಯ ಶ್ರೀ ಶ್ರೀ ಸಾಂಬಶಿವಮೂರ್ತಿ ಅವರ ಹುಟ್ಟುಹಬ್ಬ. ಅದರ ಒಂದು ವಿಶೇಷಾರ್ಥವಾಗಿ ನಿಮಗೆ ಒಂದು ಚಿಕ್ಕ ಗಿಫ್ಟನ್ನು ಅವ್ರ ಕಡೆಯಿಂದ ಕೊಟ್ಟಿದ್ದಾರೆ. ಆಕ್ಸ್ಫರ್ಡ್ ಶಾಲೆ ಕುಮಾರಿ ಮೇಡಮ್ ಅವರ ಕಡೆಯಿಂದ ಆಡಳಿತಾಧಿಕಾರಿಗಳು ಕಮ್ಮಸಂದ್ರ ದೇವಸ್ಥಾನದಿಂದ. ಈಗ ಸುಮಾರು ವರ್ಷಗಳಿಂದ, ಒಂದು 20 ವರ್ಷದಿಂದ ಈ ಕಡೆ ಕಮ್ಮಸಂದ್ರ ಅನ್ನೋ ಊರನ್ನ ಯಾರು ಕಮ್ಮಸಂದ್ರ ಅಂತ ಕರೆಯೋದೇ ಇಲ್ಲ. ಕರಿತೀರಾ ನೀವ್ಯಾರು ನಿಮ್ಮ ಕಡೆ? ಇಲ್ಲ. ಅದು ಎಲ್ಲರಿಗೂ ಇಡೀ ವರ್ಲ್ಡ್ ಲೆವೆಲಲ್ಲಿ, ಪ್ರಪಂಚ ಮಟ್ಟದಲ್ಲಿ ಆ ಒಂದು ದೇವಾಲಯ ಈಗ ವರ್ಲ್ಡ್ ಫೇಮಸ್ ಆಗಿರುವಂತಹ ದೇವಾಲಯ. ಪ್ರಪಂಚ ಮಟ್ಟದಲ್ಲಿ ಅದ್ರ ಹೆಸರನ್ನೇ ಬದಲಾವಣೆ ಮಾಡಿರುವಂತಹ ಒಂದು ಗ್ರೇಟ್ ಪರ್ಸನ್ ನಮ್ಮ ಸ್ವಾಮೀಜಿಗಳು. ನಮ್ಮ ಸ್ವಾಮೀಜಿಗಳು ಅಂತ ಹೇಳ್ಕೊಳ್ಳೋಕ್ಕೆ ನಮ್ಗೆ ಬಹಳ ಹೆಮ್ಮೆ. ನಾವು ತುಂಬ ಹತ್ತಿರದಿಂದ ನೋಡಿದ್ದೀವಿ. ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ನಮ್ಮ ಜೀವನವನ್ನು ರೂಪಿಸ್ಕೊಂಡಿದ್ದೀವಿ. ತುಂಬ ಹತ್ತಿರದಲ್ಲಿದ್ದೀವಿ. ಜೊತೆ ಅವ್ರ ಜೊತೆಯಲ್ಲಿ ನಾವು ಪ್ರವಾಸ ಹೋಗಿದ್ದೀವಿ, ದೇವಸ್ಥಾನಕ್ಕೆ ಹೋಗಿದ್ದೀವಿ, ಊಟ ಮಾಡಿದ್ದೀವಿ. ಅದೆಲ್ಲ ನಾವು ತಿಳ್ಕೊಂಡ್ರೆ ನಮಗೆ ಮೈ ಬೂಸ್ ಪಂಪ್ಸ್ ಬರುತ್ತೆ, ಮೈ ಜುಮ್ ಅನ್ನುತ್ತೆ. ಅಂತಹ ಒಬ್ಬ ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿದ್ದಂತಹ ಒಂದು ಮಹಾನ್ ವ್ಯಕ್ತಿ. ಒಂದು ಊರನ್ನೇ ಚೇಂಜ್ ಮಾಡಿದ್ರು, ಆ ಹೆಸರನ್ನೇ ಚೇಂಜ್ ಮಾಡಿ ಪ್ರಪಂಚ ಮಟ್ಟದಲ್ಲಿ ಈಗ ಆ ಹೆಸರು ಕಮ್ಮಸಂದ್ರ ಅನ್ನೋ ಹೆಸರು ಯಾರಿಗೂ ನೆನಪೇ ಇರಲ್ಲ. ಕೋಟಿಲಿಂಗ ಅಂತಲೇ ಹೇಳ್ತಾರೆ. ಅಂತಹ ಒಂದು ಮಹಾನ್ ಕಾರ್ಯಕ್ಕೆ ಕಾರಣೀಭೂತರಾದಂತಹವರು. ಅಂತಹ ಕೆಲವೊಂದು ವ್ಯಕ್ತಿಗಳು ಮಾತ್ರ ಆ ರೀತಿ ಅವರ ಪೂರ್ವ ಜನ್ಮ ಸುಕೃತದಿಂದ ಹುಟ್ಟುತ್ತಾರೆ. ಎಲ್ಲರೂ, ಎಲ್ಲ ವ್ಯಕ್ತಿಗಳು ನಾವೆಲ್ಲರೂ ಏನೋ ಮಾಡ್ತೀವಿ ಅಂತ ಅನ್ಕೊತಾ ಇರ್ತೀವಿ. ಆದರೆ ನಾವು ಎಷ್ಟು ನೆಗೆದ್ರು ಎಲ್ಲಿಗೂ ನೆಗೆಯೋಕ್ಕಾಗಲ್ಲ. ಮನೆಯಲ್ಲಿ ಒಂದು ಚಿಕ್ಕ ಅಥವಾ ಒಂದು ಚಿಕ್ಕ ಊರಲ್ಲಿ ಒಂದು 10x10 ಅಥವಾ ಒಂದು ಚಿಕ್ಕ ದೇವಸ್ಥಾನ ಕಟ್ಬಿಟ್ಟು ಒಂದು ವಿಗ್ರಹ ಇಡಬೇಕು ಅಂದ್ರೆ ಅದು ಎಷ್ಟೋ ಕಷ್ಟ. ಅದಕ್ಕೆ ಎಷ್ಟೋ ಡೊನೇಷನ್ಸ್ ಕೇಳ್ತಾರೆ, ಎಲ್ಲೆಲ್ಲೋ ಹೋಗ್ತಾರೆ ಬರ್ತಾರೆ, ಅದನ್ನ ಮಾಡೋಕ್ಕೆ ಆಗಲ್ಲ. ಅಂತ ಅದರಲ್ಲಿ ಅಷ್ಟು ದೊಡ್ಡ ವಿಶಾಲವಾದಂತಹ ದೇವಸ್ಥಾನವನ್ನು ಕಟ್ಟಿ ಇವತ್ತು ಸಹ ಅದು ಕೋಟಿಲಿಂಗ ಅಂದರೆ ಕರ್ನಾಟಕ ಅಂದ ತಕ್ಷಣ ಇದು ಒಂದು ಪ್ರೇಕ್ಷಣೀಯ ಸ್ಥಳ, ಪ್ರವಾಸೋದ್ಯಮಕ್ಕೆ ಮೀಸಲಾಗಿಟ್ಟಿರುವಂತಹ ಒಂದು ಸ್ಥಾನ ಆಗಿರೋದು ಬಹಳ ಗ್ರೇಟು. ಅದು ನಮ್ಮ ಕೆಜಿಎಫ್ ತಾಲೂಕಲ್ಲಿ. ಅದರಲ್ಲೂ ನೀವು 1-2 ಕಿಲೋಮೀಟರ್ ಮತ್ತೆ ಬುಕ್ಸು ಸ್ವೀಟ್ ಎಲ್ಲ ಸಹ ಹಂಚಿದ್ದಾರೆ. ಸ್ವಾಮೀಜಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೊಡ್ತಿದ್ದೀವಿ. ಮತ್ತೆ ಕುಮಾರಿ ಮೇಡಮ್ ಈ ವ್ಯವಸ್ಥೆ ಎಲ್ಲ ಬರ್ತ್ಡೇಗೂ ಎಲ್ಲ ಶಾಲೆಗಳಿಗೂ ಈ ಸೌಲಭ್ಯವನ್ನ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಇದೆಲ್ಲ ಗಿಫ್ಟ್ ಯಾರು ಕೊಟ್ಟಿರೋದು? ಸ್ವಾಮೀಜಿ ಅವರು ಸ್ವಾಮೀಜಿ ಅವ್ರ ಹೆಸರು ಗೊತ್ತಾ? ಹೌದು, ನಾಳೆ ಬರ್ತಡೇ ಇದೆ. ಅವರ ಹೆಸರು ಪೂಜ್ಯ ಶ್ರೀ ಸಾಂಬಶಿವಮೂರ್ತಿ ಸ್ವಾಮೀಜಿ ಅಂತ ಅಲ್ವಾ? ಅವರು ಇಲ್ಲಿ ಬಂದು ಸ್ಟಾರ್ಟ್ ಮಾಡಿರೋ ದೇವಸ್ಥಾನ. ಈ ದಿನ ಈ ಒಂದು ದೇವಸ್ಥಾನದಿಂದ ಎಷ್ಟೋ ಸಾವಿರಾರು ಜನ ಜೀವನ ನಡೆಸ್ತಾ ಇದ್ದಾರೆ ಅಲ್ವಾ? ಅದೇ ಥರ ಇವರು ಒಳ್ಳೇದಾಗಬೇಕು ಅಂತ ನಾಳೆ ಹುಟ್ಟಿದಬ್ಬ ಇರೋ ಪ್ರಯುಕ್ತ ನಿಮ್ಮಂಥ ಮಕ್ಕಳಿಗೆ ಒಂದು ಪುಸ್ತಕ ನೋಡಿ ಈ ಥರ ಸಾಮಾನು ಕೊಟ್ಟು ಒಳ್ಳೇದು ಮಾಡ್ತಾ ಇದ್ದಾರೆ. ಈ ಒಂದು ಅವರ ಒಂದು ಉದ್ದೇಶ ಚೆನ್ನಾಗಿದೆ. ಅದೇ ರೀತಿ ಇವ್ರ ಪಾಪ ಇವ್ರಿಗೆ ಇಲ್ಲದಿದ್ರೂ ಇವರ ಒಂದು ನಂತರ ಕುಮಾರಿ ಮೇಡಮ್ ಅವರು ಬಂದು ಇವರ ಒಂದು ಸ್ಥಾನದಲ್ಲಿದ್ದು ಎಲ್ಲ ಒಂದು ವ್ಯವಸ್ಥೆಗಳನ್ನು ನೋಡಿಕೊಂಡು, ಅದು ಅಂತಿಂತ ಕೆಲಸ ಇಲ್ಲ ಪಾಪ, ಎಲ್ಲ ಒಂದು ಇದನ್ನು ನಾವು ನೋಡ್ತೀವಿ, ಶಿಸ್ತಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ಒಂದು ಸಂಸ್ಥೆ ಇನ್ನೂ ಮುಂದುವರಲಿ ಅಂತ ಆಶಿಸ್ತಾ ಎಲ್ಲರೂ ಜೋರ ಚಪ್ಪಾಳೆ ಕೊಡ್ತಾರೆ. ಈ ಒಂದು ನಾವು ಶಾಲೆ ಪ್ರಾರಂಭ ಮಾಡಿದಾಗಿಂದ ಕೂಡ ನಮಗೆ ಸ್ವಾಮೀಜಿ ಅವರು ಇದ್ದಾಗ ತುಂಬ ಕೋಆಪರೇಟಿವ್ ಮಾಡಿದ್ದಾರೆ. ಮೇಡಮ್ಮು ಅಷ್ಟೇ ತುಂಬ ಕೋಆಪರೇಷನ್ ಕೊಟ್ಟಿದ್ದಾರೆ. ನಮಗೆ ತುಂಬ ಸಂತೋಷ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಸ್ವಾಮೀಜಿಯವರು ಹುಟ್ಟುದಬ್ಬ ಈ ಒಂದು ವಿಜೃಂಭಣೆಯಿಂದ ಮಾಡ್ತಾ ಇರೋದಕ್ಕೋಸ್ಕರವಾಗಿ ತುಂಬ ಸಂತೋಷ ಆಗುತ್ತೆ. ನಮ್ಮ ಪ್ರತಿ ವರ್ಷ ಕೂಡ ಏನಾದರೂ ಒಂದು ಮಕ್ಕಳಿಗೆ ನಮಗೆ ಮೇಡಮ್ಮು ಕಳಿಸ್ತಾ ಇದ್ದಾರೆ. ಗಿಫ್ಟ್ಸು, ಬುಕ್ಸು, ಮಕ್ಕಳಿಗೆ ತಟ್ಟೆ, ಲೋಟ, ಸ್ವೀಟ್ಸು ಮೈನು ಎಲ್ಲ ಕೂಡ ಕೊಡ್ತಾ ಇದ್ದಾರೆ. ಪ್ರತಿ ವರ್ಷ ಕೂಡ ಇದೇ ಥರ ಮಾಡ್ತಾ ಇದ್ದಾರೆ. ನಮ್ಗೆ ತುಂಬ ಖುಷಿಯಾಗಿದೆ. ಮೇಡಮ್ಗೆ ತುಂಬ ಧನ್ಯವಾದಗಳು. ನಾವು ಎಷ್ಟು ಚಿರಋಣಿ ಆಗಿದ್ದೀವಿ ಅಂತಲೇ ಮೇಡಮ್ಗೆ ಗೊತ್ತು. ತುಂಬ ಸಂತೋಷ ಪಡ್ತಾರೆ ನಾವು ಅಂತಂದರೆ ಅಷ್ಟು ಖುಷಿ. ನಾವು ಅಷ್ಟೇ ತುಂಬ ಖುಷಿಯಾಗಿ ಈ ಒಂದು ಇದನ್ನು ಸ್ವೀಕಾರ ಮಾಡ್ತಾಯಿದ್ದೀವಿ, ರಿಸೀವ್ ಮಾಡ್ತಾಯಿದ್ದೀವಿ. ಸ್ವಾಮೀಜಿ ಅವರಿಗೆ ಖಂಡಿತವಾಗ್ಲೂ ಒಂದು ಚಿರಶಾಂತಿ ಸಿಗಲಿ, ನಾವು ಮುಕ್ತಿ ಸಿಗಲಿ ಅವರಿಗೆ ನಮ್ಮ ಒಂದು ಶಾಲಾ ವತಿಯಿಂದ ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಕುಮಾರಿ ಮೇಡಮ್ಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ತುಂಬ ಚಿರಋಣಿಯಾಗಿ ಇದ್ದೀವಿ ಅಂತ ಹೇಳ್ತಾ ಇದ್ದೀನಿ.
ಮೇಡಮ್ ಅವರು ಎಲ್ಲ ಮಕ್ಕಳು ನಮ್ಮ ಶಾಲೆ ಮಾತ್ರ ಅಲ್ಲ ಎಲ್ಲ ಶಾಲೆ ಮಕ್ಕಳಿಗೂ ಕೊಟ್ಟು ಕಳ್ತಾ ಇದ್ದಾರೆ. ಸೊ ಎಲ್ಲರೂ ಸೇರಿ ಒಟ್ಟಿಗೆ ಅವ್ರಿಗೆ ಥ್ಯಾಂಕ್ ಯು ಹೇಳೋಣ. ಹೇಳಿ ಥ್ಯಾಂಕ್ ಯು ಮೇಡಮ್ ಅಂತ ಹೇಳಿ. ಅದಕ್ಕೆ ಬಂದ್ಬಿಟ್ಟು ಶಾಂತಿ ಸಿಗಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ, ಸರಿನಾ? ಥ್ಯಾಂಕ್ ಯು ಹೇಳಬೇಕು. ಹಾಂ ಥ್ಯಾಂಕ್ ಯು ಮ್ಯಾಮ್, ವೆರಿ ಗುಡ್. ಹಂಗೆ ಅನ್ಬೇಕು. ನಿದ್ದೆ ಮಾಡಿರ್ತಾರೋ ನೀವು ಕರ್ಕೊಂಡ್ಬಂದ್ಬಿಟ್ರಾ? ಊಟ ಸಿಗ್ತದೆ. तुम्हें एक देर है पर మీరే వేసుకోవాలా. ముసలోళ్ళు ఎవరు తీయకూడదు.